ಸರ್ ಇದು ಯಾವಾಗ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ನು ಯಾವಾಗ ಫೈನಾನ್ಷಿಯಲ್ ವಹಿವಾಟು ಅಂದಿದ ತಕ್ಷಣ ಎಲ್ಲರಿಗೂ ಮೊದಲು ನೆನಪಾಗೋದು ಪಾನ್ ಕಾರ್ಡ್. ಜೊತೆಗೆ ಆ ಪಾನ್ ಕಾರ್ಡ್ಗೆ ಆಧಾರ್ ಕೂಡ ಲಿಂಕ್ ಆಗಿರುತ್ತೆ. ಈ ಪಾನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಮತ್ತೆ ಈ ಕ್ಯಾಶ್ ನಾವೇನು ಡಿಪಾಸಿಟ್ ಮಾಡಕ್ ಹೋಗ್ತೀವಿ ಬ್ಯಾಂಕ್ಗೆ, ಆ ಸಮಯದಲ್ಲಿ ಏನೋ ಹೊಸ ರೂಲ್ಸ್ಗಳೇನೋ ಬರ್ತಾ ಇದೆ ಅಂತ ಹೇಳ್ತಿದಾರಲ್ಲ ಸರ್, ಏನು ಹೊಸ ರೂಲ್ಸ್? ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಗೆ ಹೊಸ ರೂಲ್ಸ್ ಬಂದಿದೆ. ಒಂದು ಏನಂದ್ರೆ, ಮೊದಲು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ಆಧಾರ್ ಮ್ಯಾಂಡೇಟರಿ ಇತ್ತು. ಎಸ್ ಸರ್. ಆಧಾರ್ ಇಲ್ಲದೆ ಇರೋರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು, ಅಥವಾ ಆಧಾರು ಬೇರೆ ಎಲ್ಲೂ ಅಡ್ರೆಸ್ ಇತ್ತು, ಅಥವಾ ಹೆಸರು ಮಿಸ್ ಮ್ಯಾಚ್ ಇತ್ತು ಅಂದ್ರೆ ತೊಂದರೆ ಆಗ್ತಿತ್ತು. ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ದಾರೆ ಅಂದರೆ, ನೀವು ಬೇರೆ ಅಡ್ರೆಸ್ ಪ್ರೂಫನ್ನು, ನಿಮ್ಮ ವೋಟರ್ ಐ ಡಿ ಆಗ್ಬೋದು, ಬೇರೆ ಯಾವುದಾದ್ರೂ ಅಡ್ರೆಸ್ ಪ್ರೂಫನ್ನು ನೀವು ಕೊಟ್ಟುಬಿಟ್ಟು ಪ್ಯಾನ್ ಕಾರ್ಡನ್ನು ನೀವು ಪಡೆಯಬೋದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಭಾಳಷ್ಟು ಎಸ್ಪೆಷಲಿ ಸೌತ್ ಇಂಡಿಯನ್ದಲ್ಲಿ ನಮ್ಮಲ್ಲೆಲ್ಲ ಏನಿರುತ್ತೆ ಅಂದರೆ, ಫಸ್ಟ್ ಹೆಸರು, ಮಿಡಲು ತಂದೆ ಹೆಸರು, ಆನಂತರ ಫ್ಯಾಮಿಲಿ ಹೆಸರು ಇರುತ್ತೆ, ಅಥವಾ ಶಾರ್ಟ್ದಲ್ಲಿ ಮೊದಲು ನಮ್ದು ಹೆಸರು ಇರುತ್ತೆ, ಆನಂತರ ಪೇರೆಂಟ್ಸ್ ಹೆಸರು ಶಾರ್ಟ್ ಫಾರ್ಮ್ದಲ್ಲಿ ಇರುತ್ತೆ. ಅಲ್ಲಿ ಪ್ಯಾನ್ ಕಾರ್ಡ್ದಲ್ಲಿ ಪ್ರಿಂಟ್ ಆಗೋದೇ ಬೇರೆ, ಇಲ್ಲಿರೋದೇ ರೆಕಾರ್ಡ್ಸಲ್ಲಿ ಇರೋದೇ ಬೇರೆ. ಸೊ ಇದರಿಂದ ತುಂಬಾ ಮಿಸ್ ಮ್ಯಾಚ್ ಆಗ್ತಿತ್ತು. ಆನಂತರ ಬಹಳಷ್ಟು ಜನ ಇದನ್ನು ಸಫರ್ ಮಾಡಿದ್ರು. ಸೊ ಇದನ್ನು ಮನಗೊಂಡು ಈಗೇನು ಹೇಳಿದ್ದಾರೆ ಅಂದರೆ, ನೀವು ಯಾವ್ದು ಅಡ್ರೆಸ್ ಪ್ರೂಫ್ ಅಥವಾ ನೀವು ಐಡೆಂಟಿಟಿ ಪ್ರೂಫ್ ಕೊಡ್ತಾ ಇದ್ದೀರಲ್ಲ, ಆ ಐಡೆಂಟಿಟಿ ಪ್ರೂಫ್ದಲ್ಲಿ ಇರುವಂಥ ಹೆಸರು ಮತ್ತೆ ನೀವೇನು ಅಪ್ಲೈ ಮಾಡ್ತಾ ಇದ್ದೀರಲ್ಲ, ಅದು ಎರಡಕ್ಕೂ ತಾಳೆ ಆಗಬೇಕು. ಅಂದ್ರೆ ಮುಂದೆ ಮಿಸ್ ಮ್ಯಾಚ್ ಆಗುವಂತ ಚಾನ್ಸಸ್ ಇರಲ್ಲ. ನಂತರ ನೀವು ಇದು ಆಕ್ಚುಲಿ ಎದಕ್ ಮಾಡಿದಾರೆ ಅಂದ್ರೆ, ಈ ಪ್ಯಾನ್ ಕಾರ್ಡ್ ಅನ್ನ ಈಸಿಯಾಗಿ ಪಡೆಯಬಹುದು ಅನ್ನೋದಕ್ಕೋಸ್ಕರ ಆಧಾರ್ ಇಲ್ಲದವರು ಕೂಡ ಈಗ ಪ್ಯಾನ್ ಕಾರ್ಡ್ ಅನ್ನು ಪಡೆಯಬಹುದು ಅಂತ ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಜನ ಏನ್ ಹೇಳ್ತಿದ್ರು ಅಂದ್ರೆ, ಪ್ಯಾನ್ ಕಾರ್ಡ್ ನಿಮ್ಮದು ಯಾಕಿಲ್ಲ ಅಂದ್ರೆ, ನನ್ನ ಹತ್ರ ಅಡ್ರೆಸ್ ಪ್ರೂಫ್ ಇಲ್ಲ ಅಂತ ಹೇಳ್ತಿದ್ರು. ಅಂಥದ್ದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈ ಸರಳೀಕೃತವಾದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಟ್ಟು ಈಗ ಪ್ಯಾನ್ ಕಾರ್ಡ್ ಅನ್ನು ಪಡೆಯುವುದು ಕೂಡ ತುಂಬಾ ಈಸಿ ಆಗಿದೆ. ಸರ್, ಈಗಾಗಲೇ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಪಡ್ಕೊಂಡಿರೋ, ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಬೇಕು ಅಂದ್ರೆ, ನನ್ನ ಪಾನ್ ಕಾರ್ಡ್ ಅಲ್ಲಿ ಹೆಸರು ಉದ್ದಕ್ಕಿದೆ, ಅದೇ ನೀವು ಹೇಳಿದ್ರಲ್ಲ ಸರ್ ನೇಮು, ಫಾದರ್ ನೇಮು, ಊರ ಹೆಸರು ಎಲ್ಲ ಬರುತ್ತೆ. ದೇವರಾಯನ ದುರ್ಗ, ರಾಜಾರಾವ್, ದಿಲೀಪ್ ಅಂತ ಅಷ್ಟು ಉದ್ದಕ್ಕೆ ಬರುತ್ತೆ. ಇನ್ನು ನಂದು ಆಧಾರ್ ಕಾರ್ಡ್ ಅಲ್ಲ ಆದ್ರೆ ದಿಲೀಪ್ DR ಅಂತ ಬಂದ್ಬಿಡುತ್ತೆ. ಇವಾಗ ನಾವು ಈ ಹಿಂದೆನೆ ಮಾಡಿಸಿರೋರ್ಗೆ ಏನು ಅದರಿಂದ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಕರೆಕ್ಷನ್ ಮಾಡೋದು ಒಳ್ಳೇದು. ಯಾವ್ದು ಅಡ್ರೆಸ್, ಯಾವ್ದು ನೀವು ID ಪ್ರೂಫ್ ಕೊಟ್ಟಿದ್ದೀರಲ್ಲ, ಆ ID ಪ್ರೂಫ್ ದಲ್ಲಿ ಏನ್ ಮ್ಯಾಚ್ ಆಗದ ಇಲ್ಲ, ಅದೇ ತರನೇ ನಿಮ್ ಪ್ಯಾನ್ ಕಾರ್ಡ್ ದಲ್ಲಿ ಹೆಸರು ರಿಫ್ಲೆಕ್ಟ್ ಆಗುವ ಹಾಗೆ ಮಾಡೋದು ಒಳ್ಳೇದು. ಯಾಕಂದ್ರೆ ಮುಂದೆ ಯಾವಾಗ ಏನ್ ಚೇಂಜಸ್ ಆಗುತ್ತೆ, ಯಾವಾಗ ಏನ್ ನಿಮ್ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲಲ್ಲ. ಸೊ ಅದಕ್ಕೋಸ್ಕರ ಆ ತರ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ಬೆಸ್ಟ್ ಈಸ್ ಟು ಡೂ ಇಟ್ ಇಮಿಡಿಯೇಟ್ಲಿ. ಅಂದ್ರೆ ಯಾರ್ಯಾರು ವೀಕ್ಷಕರ, ಯಾರ್ಯಾರು ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಬೇರೆ ಬೇರೆ ಇದೆ, ಇದು ಪಾನ್ ಕಾರ್ಡ್ ಅಲ್ಲಿರೋ ಹೆಸರು ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮ ಇನಿಷಿಯಲ್ನು ಅದನ್ನ ಊರ ಹೆಸರು ಏನಿದೆ ಅದನ್ನೇ ಮೆನ್ಷನ್ ಮಾಡಿ ಕೊಟ್ಬಿಡ್ತಾರೆ, ಮತ್ತೆ ತಂದೆ ಹೆಸರನ್ನು ಮೆನ್ಷನ್ ಮಾಡ್ತಾರೆ, ನಿಮ್ಮ ಹೆಸರು ಇರುತ್ತೆ. ಆದ್ರೆ ಆಧಾರ್ ಕಾರ್ಡ್ ಅಲ್ಲಿ ಮಾತ್ರ ನಿಮ್ಮ ಹೆಸರು ಮತ್ತೆ ಇನಿಷಿಯಲ್, ಇವಾಗೇನು SLC ಮಾಸ್ ಕಾರ್ಡ್ ಅಲ್ಲಿ ರೆಕಾರ್ಡ್ಸ್ ಅಲ್ಲಿ ಇರುತ್ತೋ ಆ ರೀತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಆದಷ್ಟು ಬೇಗ ನೀವು ನಿಮ್ಮ ಪಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಎರಡರಲ್ಲೂ ಒಂದೇ ರೀತಿಯ ಹೆಸರಂಗೆ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡ್ತಿದ್ದಾರೆ. ಎಸ್ ಸರ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.